ಈ ವೇದಿಕೆ ಮೇಲೆ ಸೇರಿದ ಶ್ರೀ BM ಪಾಟೀಲ್ ಪಬ್ಲಿಕ್ ಸ್ಕೂಲ್ ಜಲ್ನಗರ್ ವಿಜಯಪುರದ ಪ್ರಾಂಶುಪಾಲರಾದ ಶ್ರೀ ದರ್ಶನ್ ಅಕಾಡೆಮಿಕ್ ಕೋಆರ್ಡಿನೇಟರ್ ಆದ ಶ್ರೀ ಸಂಗಮೇಶ್ ಪಟೇಲ್ ಶೆಟ್ಟಿಯವರು, ದೈಹಿಕ ಶಿಕ್ಷಣ ವಿಭಾಗದ HODಗಳಾದ ಶ್ರೀ ಲುಕಮಾನ್ ಮನಿಯಾರ್ ಅವರು, ದೈಹಿಕ ಶಿಕ್ಷಕಿಯರಾದ ಶ್ರೀಮತಿ ಅಕ್ಷತಾ ಕುಂದರಗಾರ್ ಅವರೇ, ಇನ್ನೋರ್ವ ದೈಹಿಕ ಶಿಕ್ಷಕರಾದ ಶ್ರೀ ಸಂಗಪ್ಪ ಆಲ್ಮೇರ್ ಮತ್ತು ಈ ಶಾಲೆಯ ಬೋಧಕೇತರ ಸಿಬ್ಬಂದಿಯವರೇ ಹಾಗೂ ವಿದ್ಯಾರ್ಥಿನಿಯರೇ, ಎಲ್ಲರಿಗೂ ರಾಷ್ಟ್ರೀಯ ಕ್ರೀಡಾ ದಿನೋತ್ಸವದ ಶುಭಾಶಯಗಳು. ಈಗಾಗಲೇ ಕ್ರೀಡಾ ದಿನೋತ್ಸವ ಬಗ್ಗೆ ಮೇಜರ್ ಧ್ಯಾನ್ಚಂದ್ ಅವರು ತಮ್ಮ ಮುಂದೆ ಎಲ್ಲವನ್ನು ಸಂಕ್ಷಿಪ್ತ ರೀತಿಯಲ್ಲಿ ಕನ್ನಡದಲ್ಲಿ ತಮ್ಮ ಮುಂದೆ ಹೇಳಿಕೆ ಇಷ್ಟಪಡ್ತಾ ಇದ್ದೇನೆ. ಇವತ್ತು ರಾಷ್ಟ್ರೀಯ ಕ್ರೀಡಾ ದಿನೋತ್ಸವ ಜೊತೆಗೆ ಮಾಂತ್ರಿಕ ಮೇಜರ್ ಧ್ಯಾನ್ಚಂದ್ ಇವರ ಜನ್ಮದಿನ. ಭಾರತ ಕಂಡ ಅಪರೂಪದ ಹಾಕಿ ಆಟಗಾರ ಮೇಜರ್ ಧ್ಯಾನ್ಚಂದ್ ಇವರು ಉತ್ತರ ಪ್ರದೇಶದ ಅಲಹಾಬಾದ್ ಅಂದರೆ ಈಗಿನ ಪ್ರಯಾಗ್ರಾಜ್ ನಲ್ಲಿ 1905 ಆಗಸ್ಟ್ 29ರಂದು ಜನಿಸಿದರು. ಇವರ ಮೊದಲಿನ ಹೆಸರು ಧ್ಯಾನ್ಸಿಂಗ್. ಇವರು ಭಾರತದ ಸೇನಾಪಡೆಯಲ್ಲಿ ಸಿಪಾಯಿಯಾಗಿ ಸೇರಿ ಅಲ್ಲಿಯೇ ಹಾಕಿ ತರಬೇತಿಯನ್ನು ಪಡೆದು ಹಾಕಿ ಆಟದಲ್ಲಿ ಉತ್ತಮ ಕ್ರೀಡಾಪಟು ಆದರು. ಧ್ಯಾನ್ಸಿಂಗ್ ಭಾರತದ ಹಾಕಿ ತಂಡದಲ್ಲಿ ಆಯ್ಕೆಯಾಗಿ ಭಾರತ ಪರವಾಗಿ 1928, 1932, 1936ರಲ್ಲಿ ನಡೆದ ಒಲಿಂಪಿಕ್ ಕ್ರೀಡಾಕೂಟಗಳಲ್ಲಿ ಭಾರತ ತಂಡವನ್ನು ಪ್ರತಿನಿಧಿಸಿದರು. ಆಗ 3 ಸಲ ಭಾರತ ಬಂಗಾರ ಪದಕ ಗೆದ್ದಿತು. ಧ್ಯಾನ್ಚಂದ್ ಆಡಿದ ವಿವಿಧ ಅಂತಾರಾಷ್ಟ್ರೀಯ ಪಂದ್ಯಾಟಗಳಲ್ಲಿ ಭಾರತ ಪರ ಒಟ್ಟು 400 ಗೋಲ್ಗಳನ್ನು ಗಳಿಸಿದರು. ಇವರು ತಮ್ಮ ಕೆಲಸದ ವೇಳೆಯನ್ನು ಮುಗಿದ ನಂತರ ರಾತ್ರಿ ಚಂದ್ರನ ಬೆಳಕಿನಲ್ಲಿ ತರಬೇತಿಯನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದರು. ಇವರನ್ನು ಕಂಡು ಸೇನೆಯ ಸ್ನೇಹಿತರು ಇವರಿಗೆ ಧ್ಯಾನ್ಚಂದ್ ಎಂದು ಕರೆದರು. ಸೇನೆಯಲ್ಲಿ ಇವರ ಕಾರ್ಯವೈಖರಿಯನ್ನು ಕಂಡು ಮೇಜರ್ ಹುದ್ದೆಗೆ ಪದವಿ ನೀಡಿದರು. ಅಂದಿನ ಅವರನ್ನು ಮೇಜರ್ ಧ್ಯಾನ್ಚಂದ್ ಎಂದು ಕರೆದರು. 1950 ಮತ್ತು 60ರ ದಶಕದಲ್ಲಿ ಇವರು ಕೋಚ್ ಆಗಿ ಕೆಲಸ ಮಾಡುತ್ತಾರೆ. ಇವರನ್ನು ಪದ್ಮ ವಿಭೂಷಣ ಪ್ರಶಸ್ತಿಯಿಂದ ಭಾರತ ಸರ್ಕಾರವು ಸನ್ಮಾನಿಸಿದೆ. ಆಗಿನ ಕಾಲದಲ್ಲಿ ಜರ್ಮನಿ ಹಿಟ್ಲರ್ ಧ್ಯಾನ್ಚಂದ್ ಅವರ ಆಟವನ್ನು ನೋಡಿ ಬೆರಗಾಗಿದ್ದರು. ನಿನಗೆ ಒಳ್ಳೆಯ ನೌಕರಿ, ಹಣ, ಆಸ್ತಿ, ಅಂತಸ್ತು ಕೊಡುತ್ತೇನೆ, ನಮ್ಮ ದೇಶದ ಪರವಾಗಿ ಆಡು ಎಂದು ಆಮಿಷ ಒಡ್ಡಿದರು. ಆಗ ಧ್ಯಾನ್ಚಂದ್ ಆಹ್ವಾನ ನಿರಾಕರಿಸಿದರು. ದೇಶದ ಅಭಿಮಾನ ತನ್ನ ಸ್ವಾಭಿಮಾನ ಎಂದೂ ಬಿಟ್ಟುಕೊಡಲಿಲ್ಲ. ಮೈದಾನದಲ್ಲಿ ಹಾಕಿ ಆಟವಾಡುವಾಗ ಧ್ಯಾನ್ಚಂದ್ ತನ್ನ ಹಾಕಿ ಸ್ಟಿಕ್ಕಿನಿಂದ ಬಾಲ್ ಬಿಟ್ಟು ಕೊಡ್ತಿರಲಿಲ್ಲ. ನೋಡುವವರಿಗೆ ಬಾಲ್ ಸ್ಟಿಕ್ಕಿಗೆ ಅಂಟಿಕೊಂಡಿದೆಯೇನೋ ಎಂದು ಅನಿಸ್ತಿತ್ತು. ಇದನ್ನು ಕಂಡು ಸಂಶಯಪಟ್ಟು ಇವರು ಹಾಕಿ ಸ್ಟಿಕ್ ಅನ್ನು ಮುರಿದು ಅದರಲ್ಲಿ ಅಂಟಿಕೊಳ್ಳುವಂತಹ ವಸ್ತು ಇದೆಯೇನೋ ಎಂದು ಪರಿಶೀಲಿಸಿದರು. ಮೇಜರ್ ಧ್ಯಾನ್ಚಂದ್ 1979ರ ಡಿಸೆಂಬರ್ 3ರಂದು ನಿಧನರಾದರು. ಭಾರತ ಕ್ರೀಡಾಂಗಣಕ್ಕೆ ಹೊಸ ಆಯಾಮ ನೀಡಿದ ಮೇಜರ್ ಧ್ಯಾನ್ಚಂದ್ ಅವರನ್ನು ಅವರ ಹುಟ್ಟುಹಬ್ಬದಂದು ದೇಶದಾದ್ಯಂತ ಅಭಿಮಾನದಿಂದ ನೆನಪಿಸಿಕೊಳ್ಳಲಾಗುತ್ತದೆ.